ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅಬೌಟ್ ಎಜುಕೇಶನ್ ಇನ್ಫೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಸಿಟಿ ಅಂದರೆ ಕೆಸೆಟ್ಗೆ ಆನ್ಲೈನಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದು ಹೇಳ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಇರುತ್ತೆ ಪ್ರೋಸೆಸ್. ನೀವು ಮೊಬೈಲಲ್ಲೂ ಹಾಕ್ಬೋದು, ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿ ಬೇಕಾದರೂ ಹಾಕ್ಬೋದು. ಆ್ಯಕ್ಚುಲಿ ನಾನು ಲ್ಯಾಪ್ಟಾಪಲ್ಲಿ ಹಾಕ್ತಾ ಇದ್ದೀನಿ. ನೀವೇನಾದರೂ ಮೊಬೈಲ್ ಯೂಸರ್ಸ್ ಆಗಿದ್ರೆ ಮೊಬೈಲಲ್ಲಿ ಹೇಗೆ ಹಾಕೋದು ಅಂದರೆ ಜಸ್ಟ್ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆಸ್ಕ್ಟಾಪ್ ವ್ಯೂ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಸ್ ಇಟ್ ಈಸ್ ನಂದು ಲ್ಯಾಪ್ಟಾಪ್ ಸ್ಕ್ರೀನ್ ಹೇಗೆ ಬಂದಿದೆಯೋ ಅಂದ್ರೆ ಲ್ಯಾಪ್ಟಾಪ್ ವ್ಯೂ ಏನು ಬಂದಿದೆಯೋ ಅದು ಬಂದೋಗುತ್ತೆ. ನೆಕ್ಸ್ಟ್ ಇಲ್ಲ ಅಂದರೆ ಬೇಡ ನಮ್ಗೆ ಆಸ್ ಇಟ್ ಈಸ್ ಬೇಕು ಸರ್ ಅಂದರೆ ಜಸ್ಟ್ ಮೊಬೈಲಲ್ಲಿ ಯಾವ ವ್ಯೂ ಇದೆಯೋ ಅದೇ ವ್ಯೂ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸಿಸ್ಟಮ್ಸ್ ಚೇಂಜ್ ಆಗ್ಬೋದು, ಬಟ್ ಪ್ರೊಸೀಜರ್ಸ್ ಚೇಂಜ್ ಆಗಲ್ಲ. ಸೊ ನಾನು ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಆದಷ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳೇ ನನ್ನ ಚಾನಲ್ನ ಪ್ರಯತ್ನ ಪಡಿ. ಡೈರೆಕ್ಟಾಗಿ ನಾವು ಇವತ್ತಿನ ವಿಡಿಯೋಗೆ ಹೋಗ್ಬಿಡೋಣ. ಫಸ್ಟ್ ನೀವು ಲ್ಯಾಪ್ಟಾಪ್ ಆರ್ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚ್ ಬಾರಲ್ಲಿ ಜಸ್ಟ್ KEA ಅಂತ ಸರ್ಚ್ ಮಾಡಿ. ಕೆ ಅಂತ ಸರ್ಚ್ ಮಾಡಾದ್ಮೇಲೆ ಫಸ್ಟ್ ವೆಬ್ಸೈಟೇ ಬರುತ್ತೆ, KEA ಓಮ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಪ್ರವೇಶ ಅಂತ ಕಾಣಿಸ್ತಿದೆಯಲ್ಲ, ಇದ್ರಲ್ಲಿ ಹೋದ್ರೂ UGCET 2025 ಅಂತ ಬರುತ್ತೆ. ಇಲ್ಲಾಂದ್ರೆ ಡೈರೆಕ್ಟ್ ಇತ್ತೀಚಿನ ಸುದ್ದಿ ಅಂತ ಬರ್ತಿದೆಯಲ್ಲ, ಟಾಪ್ ಅಲ್ಲೇ ಬರುತ್ತೆ ನೋಡಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಸಹ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಫಸ್ಟ್ ನೀವು ಏನು ಇಲ್ಲಿ ಆಕ್ಚುಲಿ ನಾನು ಹೇಳೋದು ಮರ್ತೆ, KEA ಅಪ್ಲಿಕೇಶನ್ ಹಾಕೋದಕ್ಕೆ 2 ಸ್ಟೆಪ್ಸ್ ಇದೆ. ಫಸ್ಟ್ ನೀವು ನ್ಯೂ ಯೂಸರ್ಸ್ ಆಗಿದ್ರೆ ಅದಕ್ಕೆ ನೀವು ಒಂದು ರಿಜಿಸ್ಟರ್ಡ್ ID ಕ್ರಿಯೇಟ್ ಮಾಡ್ಕೊಬೇಕಂದ್ರೆ ಲಾಗಿನ್ ಐಡಿನ ಕ್ರಿಯೇಟ್ ಮಾಡ್ಕೊಬೇಕು. ಲಾಗಿನ್ ID ಕ್ರಿಯೇಟ್ ಆದ್ಮೇಲೆ ನಿಮಗೆ ಲಾಗಿನ್ ಆಗಿ ಮತ್ತೆ ಆ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಸಿಗುತ್ತೆ. ಅದನ್ನ ಸಿಕ್ಕಾದ್ಮೇಲೆ ನೀವು ಲಾಗಿನ್ ಆಗಿ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬಹುದು. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯೂ ರಿಜಿಸ್ಟರ್ ಹೇಗಾಗೋದು ಅನ್ನೋದು ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೋಸೆಸ್ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಇವಾಗ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಕಾಣಿಸುತ್ತೆ UGCET, UG NEET, UG ಆಯುಷ್, ವೆಟರ್ನರಿ, ಆರ್ಕಿಟೆಕ್ಚರ್, ನರ್ಸಿಂಗ್, ಫಾರ್ಮಸಿ, ಪ್ಯಾರಾಮೆಡಿಕಲ್ ಕೋರ್ಸಸ್ ಇವೆಲ್ಲದಕ್ಕೂ ಒಂದೇ ಆನ್ಲೈನ್ ಅರ್ಜಿ. ಇದು KEA ಅವ್ರು ಬಿಟ್ಟಿರೋದು. ಯಾಕೆ ಅಂದರೆ ಇವಾಗ ನೀವು ಸರ್ UG NEET NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಲ್ವಾ ಸರ್ ಬೇಡೋದು ಅಂದರೆ, ಆ್ಯಕ್ಚುಲಿ ಹೌದು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮುಖಾಂತರ ನೀವು ನೀಟ್ ಬರೀಬೇಕಾಗಿರೋದು. ಆ್ಯಕ್ಚುಲಿ ನೀವು ಇಲ್ಲಿ KEAದಲ್ಲಿ ಅಪ್ಲೈ ಮಾಡಿದ್ದೀರಾ ಅಂತ ನೀವು ನೀಟ್ನ ನೀವು KEAದವ್ರು ನಡೆಸಲ್ಲ. ಬಟ್ ನೀವು ಇವಾಗ UG ನೀಟ್ ಎಕ್ಸಾಮ್ ಬರೀತೀರಾ. ನೀಟ್ ಎಕ್ಸಾಮ್ ಬರೆದಾದ್ಮೇಲೆ ನಿಮಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಲೇಜಿಗೆ ಕೌನ್ಸಿಲಿಂಗ್ ಬರುತ್ತಲ್ಲ, ಆಗ ನಿಮಗೆ ಇದು ಕೇಳ್ತಾರೆ, KEAದಲ್ಲಿ ಅಪ್ಲಿಕೇಶನ್ ಹಾಕಿರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಎಲ್ಲದಕ್ಕೂ ನೀವು ಏನೇ ಆಗಿ ಈಗ ಡೆಂಟಲ್ ಆದರೂ ಸಹ ನೀವು ಇಲ್ಲೇ ಅಪ್ಲಿಕೇಶನ್ ಹಾಕಬೇಕು, ಆಯುಷಲ್ಲಾದರೂ ಸಹ ಇದು KEAದಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿದೆ. ಸೊ ನೆಕ್ಸ್ಟ್ ಈ ಡೀಟೇಲ್ಸ್, ಸ್ಟಾರ್ಟಿಂಗ್ ಡೀಟೇಲ್ಸ್ ಏನು ಕೇಳ್ತಾರೆ, ಅರ್ಜಿಯನ್ನು ಭರ್ತಿ ಮಾಡಲು ಮೊದಲು ಕೆಳಗಿನ ಪ್ರಮಾಣ ಪತ್ರಗಳೊಂದಿಗೆ ಸಿದ್ಧರಾಗಿರಿ. ಅಂದರೆ ಫಸ್ಟ್ ನಿಮಗೆ ಈ ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟು. ಈ ಡಾಕ್ಯುಮೆಂಟ್ಸ್ ನೀವು ಫಸ್ಟ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ. SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಇನ್ನೂ PUC ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಆ್ಯಕ್ಚುಲಿ, ಇದು ಪಾಸ್ ಆಗಿ ಹೋಗಿರೋರಿಗೆ. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, RD ನಂಬರ್ಸ್ ಇರುತ್ತಲ್ಲ ಅದು. ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್ಸ್. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟು, ನಿಮ್ದೊಂದು ಫೋಟೋ, ಅದು 50 KB ಒಳಗಿರಬೇಕು, ಮತ್ತೆ JPG ಫಾರ್ಮೆಟಲ್ಲಿ ಇರಬೇಕು. ಇಲ್ಲಿದೆಯಲ್ಲ JPG ಫಾರ್ಮೆಟಲ್ಲಿ ಇರಬೇಕು. JPG ಆರ್ JPEG ಅಂತ ಬರುತ್ತೆ, ಎರಡು ನಡೆಯುತ್ತೆ. PNG ಮತ್ತೆ PNG ಒಬ್ಬೊಬ್ರು ಅಪ್ಲೋಡ್ ಮಾಡ್ತಾರೆ, ಬಟ್ ಅದು ರಿಜೆಕ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ PDF ಅಲ್ಲೆಲ್ಲ ಅಪ್ಲೋಡ್ ಮಾಡೋ ಹಾಗಿಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ ನೀವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇದು ಇಂಗ್ಲೀಷಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಸೇಮ್ ನೋಡ್ಕೊಳ್ಳಿ. ಇಲ್ಲಿ ಹೇಳಿದ್ನಲ್ಲ ನಾನು, ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್. ಅಂದರೆ ನೀವು ಆ್ಯಕ್ಚುಲಿ ಇಲ್ಲಿ ರಿಜಿಸ್ಟರ್ ಆದಮೇಲೆ ನೀವು ಇಲ್ಲಿ ಲಾಗಿನ್ ಆಗೋದಕ್ಕಾಗೋದು. ಸೊ ನಾವಿನ್ನು ರಿಜಿಸ್ಟರ್ ಆಗಿಲ್ಲ. ಈ ವಿಡಿಯೋದಲ್ಲಿ ರಿಜಿಸ್ಟರ್ಡ್ ಹೇಗಾಗೋದು ಅಂತ ಹೇಳ್ಕೊಡೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು. ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಹೊಸ ಇಂಟರ್ಫೇಸ್. ಇಲ್ಲಿ ನಿಮಗೆ ಫಸ್ಟ್ ಕ್ವಶನ್ ಏನಿದೆ, ಫಸ್ಟ್ ಏನು ಕೇಳಿದ್ದಾರೆ ಅಂದರೆ, ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವರೆ. ಅಂದರೆ ಹ್ಯಾವ್ ಯು ಕಂಪ್ಲೀಟೆಡ್ SLC ಫ್ರಮ್ KSEAB ಗೌರ್ಮೆಂಟ್ ಆಫ್ ಕರ್ನಾಟಕ. ಆ್ಯಕ್ಚುಲಿ ನಮ್ಮ ಅಲ್ಲಿ ಅಪ್ಲಿಕೇಶನ್ ಹಾಕೋ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ನಮ್ಮ PU ಯಾವುದೋ SLC ಬೋರ್ಡ್ ನಡೆಸ್ತಕ್ಕಂಥ SLCಲಿ ಪಾಸ್ ಆಗಿರ್ತೀರಾ. ಸೊ ಹೌದು ಅಂತ ಕೊಡ್ತೀನಿ ನಾನು ಇಲ್ಲಿ. ಹೌದು ಅಂತ ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ SLC ರಿಜಿಸ್ಟರ್ ನಂಬರ್ ಕೇಳುತ್ತೆ. SLC ರಿಜಿಸ್ಟರ್ ನಂಬರ್ ಆ್ಯಕ್ಚುಲಿ ಇಲ್ಲಿ ನಮ್ದೊಂದು ಸ್ಟೂಡೆಂಟ್ದು
ನ್ಯೂ ರಿಜಿಸ್ಟ್ರೇಷನ್ ಆಗಬೇಕಾಗಿದೆ. ಅದಕ್ಕೋಸ್ಕರ ಒಂದು ನೋಡಿದ್ದೀನಿ, ಒಂದು ಎಕ್ಸಾಂಪಲ್ ಆಗಿ ನಿಮಗೂ ತೋರಿಸೋದಕ್ಕೆ. 01 ಓಕೆ, ದಿಸ್ ಇಸ್ ದ SLC ರಿಜಿಸ್ಟ್ರೇಷನ್ ಆಫ್ ದಟ್ ಸ್ಟೂಡೆಂಟ್. ವೆರಿಫೈ ಅಂತ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಡೈರೆಕ್ಟ್ ನಿಮ್ಮ ಡೀಟೇಲ್ಸು, ನಿಮ್ಮ ಅಪ್ಪ ಅಮ್ಮ ನೇಮು, ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಅದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ. ನೆಕ್ಸ್ಟ್ ಅಲ್ಲಿ ನಿಮ್ಮ ಸ್ಯಾಡ್ ಸೈಡ್ ಕೂಡ ಅದೇ ತಗೊಂಡ್ಬಿಡುತ್ತೆ. ನೆಕ್ಸ್ಟ್ ನಿಮ್ಮ ವಿದ್ಯಾರ್ಹತೆ ಏನು ಅಂತ ಇಲ್ಲಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸೈನ್ಸ್ ಇದ್ರೆ ಸೈನ್ಸ್, ಆರ್ಟ್ಸ್ ಓದ್ತಿದ್ರೆ ಆರ್ಟ್ಸ್, ಕಾಮರ್ಸ್ ಓದ್ತಿದ್ರೆ ಕಾಮರ್ಸ್, ಇಲ್ಲ ಡಿಪ್ಲೊಮಾ ಇನ್ ಫಾರ್ಮಸಿ ಓದ್ತಿದ್ರೆ ಅದು. ಇಲ್ಲಿ ಇವನು 12th ಸ್ಟ್ಯಾಂಡರ್ಡ್ ಸೈನ್ಸ್ ಹುಡುಗ, ಸೊ ಸೈನ್ಸ್ ಕೊಡ್ತೀನಿ. ನೆಕ್ಸ್ಟ್ ನ್ಯಾಷನಾಲಿಟಿ ಇಂಡಿಯನ್. ಇಮೇಲ್ ID ಕೊಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಕೊಡಬೇಕು. ನಾನು ಒಂದೇ ಕೊಟ್ಬಿಡ್ತೀನಿ. ಕರೆಕ್ಟ್ ಅಲ್ಲ ಇದು, ನೋಡೋಣ. ಪ್ಲೀಸ್ ಎಂಟರ್ ಎ ವ್ಯಾಲಿಡ್ ಇಮೇಲ್ ID ಅಂತ ಬಂತು, ಬಟ್ ಅದು ವ್ಯಾಲಿಡ್ ಆಗಿದೆ. ಏನಿದೆ, ಇಮೇಲ್ ಅಡ್ರೆಸ್ ಇಸ್ ಪ್ರೊವೈಡೆಡ್ ಹಿಯರ್ ಬೈ ಮೇಕಿಂಗ್. ಓಕೆ, ಇರ್ಲಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡೋಣ. ಮೊಬೈಲ್ ನಂಬರ್ ವೆರಿ ಕೇರ್ಫುಲ್ ಆಗಿ ರಿಜಿಸ್ಟ್ರೇಷನ್ ಮಾಡಿ. ಅದರಲ್ಲಿ ನಿಮಗೆ OTP ಬರುತ್ತೆ. OTP ಬರ್ತಕ್ಕಂಥ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ OTP ಬಂದಿದೆ, ನಾನು ಎಂಟ್ರಿ ಮಾಡ್ತೀನಿ. OTP ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿ ಇಲ್ಲಿ ಬರುತ್ತೆ ನೋಡಿ, ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ವೆರಿಫೈಡ್ ಸಕ್ಸಸ್ಫುಲಿ. OTP ಎಂಟ್ರಿ ಮಾಡಾದ್ಮೇಲೆ ಎಂಟರ್ ಬಟನ್ ನ ಕ್ಲಿಕ್ ಮಾಡಬೇಕು. ಇಲ್ಲ ಮೊಬೈಲಲ್ಲಿ ಓಕೆ ಬಟನ್ ಕ್ಲಿಕ್ ಮಾಡಿದ್ರೆ ಮುಗಿದೋಯ್ತು. ನೆಕ್ಸ್ಟ್ ಇಲ್ಲಿ ನೀವು ಯಾವುದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಸೆಟ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ರಾಜು ಅಂತ ನೇಮ್ ಇರುತ್ತೆ. ಅವನ ನೇಮಲ್ಲಿ ಫಸ್ಟ್ ರಾಜು ಅಂತ ಇದೆಯಲ್ಲ, R ನ ಕ್ಯಾಪಿಟಲ್ ಮಾಡಿ, AJU ಇನ್ನೆಲ್ಲ ಸ್ಮಾಲ್ ಮಾಡಿ, ಅವ್ನ ಡೇಟ್ ಆಫ್ ಬರ್ತ್ ಕೊಟ್ರೆ ಅದು ಎಕ್ಸಾಕ್ಟ್ ಪಾಸ್ವರ್ಡ್ ಆಗುತ್ತೆ. ಅಂದ್ರೆ ಪಾಸ್ವರ್ಡ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸ್ವಲ್ಪ ಸ್ಪೆಷಲ್ ಕೇಸಸ್ ಯೂಸ್ ಮಾಡಬೇಕು, ನಂಬರ್ಸ್ ಯೂಸ್ ಮಾಡಬೇಕು, ಮತ್ತೆ ಕ್ಯಾರೆಕ್ಟರ್ಸ್ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ನಿಮ್ಮ ನೇಮ್ನ ಫಸ್ಟ್ ವರ್ಡ್ ಯಾವತ್ತೇ ಆಗಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇಟ್ಟು, ಇನ್ನು ಮಿಕ್ಕಿರೋದೆಲ್ಲ ಸ್ಮಾಲ್ ಲೆಟರ್ಸ್ ಅಲ್ಲಿ ಇಟ್ಟು, ಸ್ಪೆಷಲ್ ಕ್ಯಾರೆಕ್ಟರ್ ಬರುತ್ತೆ. ನೆಕ್ಸ್ಟ್ ನಂಬರ್ಸ್ ಅಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ಕೊಡಿ ಅಷ್ಟೇ, ಮುಗೀತು. ನೆಕ್ಸ್ಟ್ ಕನ್ಫರ್ಮ್ ಮಾಡೋದು, ಸೇಮ್ ಪಾಸ್ವರ್ಡ್ ನ ಮತ್ತೆ ಟೈಪ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾ ಕೇರ್ಫುಲ್ ಆಗಿ ಎಂಟ್ರಿ ಮಾಡಿ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ರಿಜಿಸ್ಟರ್ ಅಂತ ಬರ್ತಿದೆಯಲ್ಲ, ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಇಲ್ಲಿ ಇನ್ವ್ಯಾಲಿಡ್ ಕ್ಯಾಪ್ಚಾ ಬಂತು ನೋಡಿ. ಇಲ್ಲಿ ಇನ್ವ್ಯಾಲಿಡ್ ಕ್ಯಾಪ್ಚಾ ಅಂತ ತೋರಿಸ್ತಿದೆ, ಬಟ್ ID ಮತ್ತೆ ಪಾಸ್ವರ್ಡ್ ಸಿಕ್ಕಿದೆ ನಮಗೆ. ಅದನ್ನ ನಾನು ಸೇವ್ ಮಾಡ್ಕೊತೀನಿ. ನಿಮ್ಮ ಮೊಬೈಲಿಗೆ ಬಂದ್ಬಿಡುತ್ತೆ ID ಮತ್ತೆ ಪಾಸ್ವರ್ಡ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಅದ್ರ ಮುಖಾಂತರ ನೀವು ನೆಕ್ಸ್ಟ್ ಏನ್ ಮಾಡ್ಬೋದು, ಅದ್ರ ಮುಖಾಂತರ ನೀವು ನೆಕ್ಸ್ಟ್ ಲಾಗಿನ್ ಆಗೋದಕ್ಕೆ ಅದ್ರ ಮುಖಾಂತರ ನಡೆಯುತ್ತೆ. ನಾನು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ನೋಡೋಣ. ಇನ್ವ್ಯಾಲಿಡ್ ಕ್ಯಾಪ್ಚಾ ಅಂತ ಬಂತಲ್ಲ, ಅದಕ್ಕೋಸ್ಕರ. ಸೊ ಇನ್ನೊಂದು ಟೈಮ್ ಚೆಕ್ ಮಾಡಿ ನೋಡೋಣ. ಎಲ್ಲ ಎಂಟ್ರಿ ಆದ್ಮೇಲೆ ನಿಮ್ದು ಬರುತ್ತೆ, ಆಕ್ಚುಲಿ ಬಂದಿದೆ. ಇನ್ನೊಂದು ಟೈಮ್ ನೋಡೋಣ. ನೆಕ್ಸ್ಟ್ ಸಾರಿ, ಇಲ್ಲಿ ಆಕ್ಚುಲಿ ಫೋಟೋ ಚೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಬಂದಿಲ್ಲ ಅದು. ಸಾರಿ. ಇಲ್ಲಿ ಪಾಸ್ಪೋರ್ಟ್ ಗಾತ್ರದ ಬಿಳಿ ಹಿನ್ನೆಲೆ ಅಭ್ಯರ್ಥಿ ಫೋಟೋವನ್ನು ಅಪ್ಲೋಡ್ ಮಾಡಿ. ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಿತ್ತು ನಾವು. ನೋಡಿ, ಆಲ್ರೆಡಿ ಫೋಟೋ ರೆಡಿ ಇಟ್ಕೊಂಡಿದ್ದೀನಿ. ಒಂದು ಫೋಟೋ ಅಪ್ಲೋಡ್ ಮಾಡಿ. ಫೋಟೋ ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಪ್ಚಾ ಎಂಟ್ರಿ ಮಾಡಿ. ಸಾರಿ, B small l A small l
ಇಷ್ಟು ಎಂಟ್ರಿ ಮಾಡಾದ್ಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಅಗೇನ್ ಇಟ್ಸ್ ಶೋಯಿಂಗ್ ಇನ್ವ್ಯಾಲಿಡ್ ಕ್ಯಾಪ್ಚಾ. ಹಾಕೋದು ತುಂಬಾ ಕಷ್ಟ. ನೆಕ್ಸ್ಟ್ ಸೇಮ್ ಪ್ರೋಸೆಸ್. ಫೋಟೋ ಕ್ಯಾಪ್ಚಾ ರಾಂಗ್ ಆಗ್ತಿದೆ. ಇಲ್ಲ W9SF ರಿಜಿಸ್ಟರ್. ಎಸ್, ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್. ಯುವರ್ ಲಾಗಿನ್ ಡೀಟೇಲ್ಸ್ ನೋಡಿ, ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್. ಇಷ್ಟು ನಿಮ್ಗೆ ಇವಾಗ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ತೀನಿ ನಾನು. ಇದನ್ನ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ಫೋಟೋ ಹೊಡ್ಕೊಂಡು ಇಟ್ಕೊಳ್ಳಿ. ಆಕ್ಚುಲಿ ನೀವು ಮೊಬೈಲ್ಗೆ ಅದು ಬರುತ್ತೆ, OTP ಮತ್ತೆ ಪಾಸ್ವರ್ಡ್ ಎರಡೂ ಬರುತ್ತೆ. ಸೊ ನೀವು ಬೆಟರ್ ನಿಮ್ಮ ಮೊಬೈಲಿಂದ ಅದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರೆ ಸಾಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ, ಈ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ನ ನೀವು ಹಾಕಿದಿರಲ್ಲ, ಅದನ್ನ ಎಂಟ್ರಿ ಮಾಡಿ ನೀವು ಲಾಗಿನ್ ಐಡಿ ಬರೋದು ನೋಡಿ. ಲಾಗಿನ್ ಐಡಿ, ನೆಕ್ಸ್ಟ್ ಲಾಗಿನ್ ಐಡಿ ಆದ್ಮೇಲೆ ನೆಕ್ಸ್ಟ್ ಪಾಸ್ವರ್ಡ್. ಇಲ್ಲಿ ಪಾಸ್ವರ್ಡ್ ಕೊಟ್ಟು ನೆಕ್ಸ್ಟ್ ಕ್ಯಾಪ್ಚಾ ಕೊಟ್ಟು ನೀವು ಲಾಗಿನ್ ಆದ್ರೆ ಸಾಕು, ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನೇನಿದೆ ಅಂತೆಲ್ಲ ತೋರಿಸುತ್ತೆ. ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ನ ಇದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಪಾರ್ಟ್ ಆಫ್ ದಿಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಅನಂತ.